ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಗ್ರಾಮೀಣ ಮಕ್ಕಳಿಗೆ ಸ್ವಯಂ ಕಲಿಕೆ ಹೇಗೆ ಮಾಡಬಹುದು ಎಂಬುದನ್ನು ನೋಡೋಣ. ಮೊದಲು ನಮ್ಮ ಸುತ್ತಮುತ್ತಲಿನ ಪರಿಸರವೇ ನಮ್ಮ ಶಾಲೆ. ಜಮೀನು, ಮರಗಳು, ಪ್ರಾಣಿಗಳು ಇವೆಲ್ಲವೂ ಕಲಿಕೆಯ ಮೂಲಗಳು. ಸುತ್ತಲೂ ನೋಡಬೇಕು. ಮಕ್ಕಳು ನೋಡಿದಾಗ ನೋಡಿದ್ದನ್ನು ಯೋಚಿಸಬೇಕು, ಪ್ರಶ್ನೆ ಕೇಳಬೇಕು. ಮೂರನೆಯದು, ನಾವು ಚಿಕ್ಕ ಮಕ್ಕಳು ಹಿರಿಯರಿಂದ ಕಲಿಯುವುದು ಬಹಳ ಮುಖ್ಯ. ಮನೆಯಲ್ಲಿರುವವರನ್ನು ಅಜ್ಜಿ, ಅಜ್ಜ, ಅಪ್ಪ, ಅಮ್ಮ, ಅಣ್ಣ, ತಮ್ಮಂದಿರು ಇವರಿಂದ ಜೀವನದ ಅನುಭವಗಳನ್ನು ಕೇಳಬೇಕು, ತಿಳಿಯಬೇಕು. ಅವರು ನಮಗೆ ಪುಸ್ತಕಗಳಲ್ಲಿ ಸಿಗದ ಜ್ಞಾನವನ್ನು ಕೊಡುತ್ತಾರೆ, ಮರೆಯಬೇಡಿ. ಅದಾದ ಮೇಲೆ ರಾತ್ರಿಯ ಹೊತ್ತು ಶಾಲೆಯ ಪಾಠ ಪುಸ್ತಕಗಳನ್ನು ಸಂಪೂರ್ಣವಾಗಿ ಓದಿ ತಿಳಿದುಕೊಳ್ಳಬೇಕು, ಬರೆಯಬೇಕು. ಮತ್ತೊಮ್ಮೆ ಓದಬೇಕು, ಮತ್ತೊಮ್ಮೆ ಬರೆಯಬೇಕು, ಪ್ರಶ್ನೆಗಳನ್ನು ಕೇಳಬೇಕು, ಉತ್ತರ ಬರೆಯಬೇಕು. ಮುಖ್ಯ ಅಂಶಗಳನ್ನು ಗುರುತಿಸಬೇಕು. ಮತ್ತೆ ಮುಂದೆ ಹೆಚ್ಚು ಕಲಿಯಲು ಟಿವಿ, ರೇಡಿಯೋ ಕಾರ್ಯಕ್ರಮಗಳನ್ನು ನೀವು ನೋಡಿ ಕಲಿಯಬಹುದು. ಆದರೆ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಮಾತ್ರ ನೋಡಿ, ಕೇಳಿ, ಚರ್ಚಿಸಿ ಸ್ನೇಹಿತರೊಂದಿಗೆ ಕಲಿಯಬಹುದು. ನನ್ನ ಕೊನೆಯ ಮಾತು ನಿಮಗೆ ಹೇಳುವುದಾದರೆ, ಕಲಿಕೆ ಶಾಲೆಯಲ್ಲಿ ಮಾತ್ರ ಅಲ್ಲ, ಅದು ನಮ್ಮ ಸುತ್ತಮುತ್ತಲೂ ನಾವು ಗಮನಿಸಿದರೆ, ಕೇಳಿದರೆ, ಪ್ರಶ್ನೆ ಕೇಳಿದರೆ, ಪ್ರಯತ್ನಿಸಿದರೆ, ಯೋಚಿಸಿದರೆ ನಾವು ನಮಗೆ ಗುರುವಾಗಬಹುದು. ಎಲ್ಲರಿಗೂ ಧನ್ಯವಾದ ಮಕ್ಕಳೇ ಮತ್ತು ಸ್ನೇಹಿತರೆ. ಇದನ್ನು ಜ್ಞಾಪಿಸಿಕೊಳ್ಳಿ, ನಾವೇ ಕಲಿಯಬಹುದು. ಇದು ಗ್ರಾಮೀಣ ಮಕ್ಕಳಿಗೆ ಸ್ವಯಂ ಕಲಿಕೆ ಹೇಗೆ ಮಾಡಬೇಕು ಎಂಬುದನ್ನು ನಾವು ಕಲಿಸುವ ವಿಧಾನ.